ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಪುನೀತಾ ಚಕ್ರವರ್ತಿಸ್ ವ್ಲಾಗ್. ಇವತ್ತಿನ ರೆಸಿಪಿಲಿ ಸೋಯಾ ಚಂಕ್ಸ್ದು ಗ್ರೇವಿ ಮಾಡ್ತಾಯಿದ್ದೀನಿ. ಈ ಗ್ರೇವಿನ ಚಪಾತಿ ಜೊತೆ, ರೊಟ್ಟಿ ಜೊತೆ, ಪೂರಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೋಡಿ, ಈ ಗ್ಲಾಸಲ್ಲಿ ಕಾಬೂಲ್ ಕಡಲೆಕಾಳು ತೊಗೊಂಡಿದ್ದೀನಿ. 1 ಗ್ಲಾಸು 50 ಗ್ರಾಮ್ ಇದೆ. ಇದು ಒಂದಿನ ಮೊದಲೇ ನೀರಲ್ಲಿ ನೆನೆಸಿಡಬೇಕು. ನಾನು ನೈಟ್ ನೀರಲ್ಲಿ ನೆನೆಯೋಕೆ ಇಟ್ಟಿದ್ದೆ, ಬೆಳಗ್ಗೆ ಎದ್ದು ಗ್ರೇವಿ ಮಾಡೋಣ ಅಂತ. ಇವಾಗ ಒಂದು ಪಾತ್ರೆಯಲ್ಲಿ ಬಿಸಿನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಮತ್ತು ಇನ್ನೊಂದು ಪಾತ್ರೆಗೆ 100 ಗ್ರಾಮ್ ಅಷ್ಟು ಸೋಯಾ ಚಂಕ್ಸ್ನ ಹಾಕ್ಬಿಟ್ಟು ಆ ಬಿಸಿನೀರನ್ನ ಹಾಕ್ತಾಯಿದ್ದೀನಿ. 10ರಿಂದ 15 ನಿಮಿಷ ಬಿಸಿನೀರೊಳಗಡೆ ಸೋಯಾ ಚಂಕ್ಸ್ನ ಬಿಡಬೇಕು. ನೀರು ತಣ್ಣಗಾದ ನಂತರ ನೀರು ಹೋಗೋ ಹಾಗೆ ತೆಗೆದುಬಿಟ್ಟು ಹಿಂಡ್ಬಿಟ್ಟು ಸೋಯಾ ಚಂಕ್ಸ್ನ ನೀರನ್ನ ಚೆನ್ನಾಗಿ ಹಿಂಡ್ಬಿಟ್ಟು ಒಂದು ಬಟ್ಲಿಗೆ ಹಾಕೊಬೇಕು. ಮತ್ತು ಕಾಬೂಲ್ ಕಡಲೆಕಾಳನ್ನ ನಾನು ಒಂದು 50% ಅಷ್ಟು ಬೇಯಿಸ್ಕೊಂಡಿದ್ದೀನಿ ಮೊದಲೇ. ಇವಾಗ ಗ್ರೇವಿಗೆ ಏನೇನು ಬೇಕಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ಇವಾಗ ಎತ್ತಿಟ್ಕೊಂಡಿರೋ ಅಂಥ ಸೋಯಾ ಚಂಕ್ಸು 1 ಬೌಲು, ಅರ್ಧ ಬೇಯಿಸಿರೋಂಥ ಕಾಬೂಲ್ ಕಡಲೆಕಾಳು ಒಂದು 50% ಬೇಯಿಸ್ಕೊಂಡಿದ್ದೀನಿ ನಾನು. 2 ಈರುಳ್ಳಿದು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಪೇಸ್ಟು. 3 ಟೊಮೊಟೊ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ 3ರಿಂದ 4 ಸ್ಪೂನು, 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1/2 ಟೀ ಸ್ಪೂನು ಗರಂ ಮಸಾಲ, 1/2 ಟೀ ಸ್ಪೂನು ಅರಿಶಿನದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪುಡಿ, 1 ಕಪ್ ಮೊಸರು ತೊಗೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ 2 ಪೀಸು, ಲವಂಗ ಒಂದು 3ರಿಂದ 4 ಪೀಸು, 2 ಏಲಕ್ಕಿ, ಸೋಂಪ ಸ್ವಲ್ಪ, ಮರಾಠಿ ಮೊಗ್ಗು 2 ಪೀಸು, ಅನಾನಸ್ ಹೂವು, ಕಲ್ಲುವು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿಬಿಟ್ಟು ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಐಟಮ್ ಎಲ್ಲ ಹೇಳಿದ್ನಲ್ಲ, ಮಸಾಲ ಐಟಮು, ಅದನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಸೋಯಾ ಚಂಕ್ಸು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಸಿಗುತ್ತೆ. ಇದರಲ್ಲಿ ತುಂಬ ಪ್ರೋಟೀನ್ಸ್ ಇರುತ್ತೆ. ಇವಾಗ ಈರುಳ್ಳಿ ಪೇಸ್ಟ್ ಸೇರಿಸೋಣ. ಇದಕ್ಕೆ ಈರುಳ್ಳಿ ಪೇಸ್ಟ್ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡಿಬಿಟ್ಟು, ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಒಗ್ಗರಣೆಲೆಲ್ಲ ಫ್ರೈ ಮಾಡಿದಷ್ಟು ಗ್ರೇವಿ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಟೊಮೊಟೊ ಪೇಸ್ಟ್ ಹಾಕಿದ ಮೇಲೆ ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಬೇಕು. ಕುದಿಯೋಕ್ಕೆ ಬಿಟ್ಟಾದಮೇಲೆ ಗರಂ ಮಸಾಲ, ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿನದ ಪುಡಿ ಇಷ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು, ಪೇಸ್ಟೆಲ್ಲ ಹಾಕಿರ್ತೀವಲ್ಲ, ಪೇಸ್ಟಲ್ಲೇ ಸ್ವಲ್ಪ ನೀರಿರುತ್ತಲ್ಲ, ನೀರು ಸೇರಿಸ್ಕೊಳ್ದಲ್ಲೇ ಪೇಸ್ಟನ್ನು ಫ್ರೈ ಮಾಡ್ಕೊಬೇಕು. ಇವಾಗ ಇನ್ನೊಂದು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸೋಯಾ ಚಂಕ್ಸ್ ಇತ್ತಲ್ಲ ಅದನ್ನು ಫ್ರೈ ಮಾಡ್ಕೊಬೇಕು. ಒಂದು 2 ನಿಮಿಷ ಫ್ರೈ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಸೇರಿಸ್ಕೊಬೇಕು. ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ, ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಗ್ರೇವಿ. ಮನೇಲಿ ಮಾಡಿಕೊಡಿ, ಮಕ್ಕಳನ್ನು ಇಷ್ಟಪಡ್ತಾರೆ. ನಿಮಗೆ ಗೊತ್ತಾಗುತ್ತೆ ಒಂದು ಸಲ ಮಾಡಿದ್ರೆ ಯಾವ ಥರ ಇರುತ್ತೆ ಟೇಸ್ಟು ಅಂತ. ದೊಡ್ಡವ್ರಿಗೂ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಮಕ್ಳಿಗೂ ಚೆನ್ನಾಗಿರುತ್ತೆ. ಇವಾಗ 1 ಕಪ್ಪು ಮೊಸರು ಸೇರಿಸ್ತಾ ಇದ್ದೀನಿ. ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಇವಾಗ ಇಷ್ಟು ಫ್ರೈ ಆಗೋವರೆಗೂ ನೀರು ಹಾಕಲೇ ಇಲ್ಲ. ಇವಾಗ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಕಾಬೂಲ್ ಕಡಲೆಕಾಳು ಅರ್ಧ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಮತ್ತು ಸೋಯಾ ಚಂಕ್ಸ್ನೂ ಹಾಕ್ಬಿಟ್ಟು ಇದರೊಳಗಡೆ ಬೇಯಕ್ಕೆ ಬಿಡಬೇಕು. ಒಂದು 5 ನಿಮಿಷದಲ್ಲಿ ಕಾಳು ಮತ್ತು ಸೋಯಾ ಚಂಕ್ಸು 2 ಬೆಂದ್ಬಿಟ್ಟು ಗ್ರೇವಿ ರೆಡಿ ಆಗುತ್ತೆ. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಇನ್ನೊಂದು ಗ್ಲಾಸ್ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಬೇಯಿಸ್ಕೊಬೇಕು ಒಂದು 2 ನಿಮಿಷ. ನೋಡಿ, ಸೋಯಾ ಚಂಕ್ಸ್ ಗ್ರೇವಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣ್ತಿದೆ, ತಿಂದರೆ ಎಷ್ಟು ಟೇಸ್ಟ್ ಇರುತ್ತೆ. ನೀವೇ ಮಾಡಿ ನೋಡಿ, ಹೇಳಿ ಹೇಗಿತ್ತು ಅಂತ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮಕ್ಕಳು ನಾನ್ ವೆಜ್ ತಿನ್ನಲ್ಲ ಅಂತಾರಲ್ಲ, ಅವರೆಲ್ಲ ನಾನ್ ವೆಜ್ ಥರನೇ ಇರುತ್ತೆ, ಆದರೆ ನಾನ್ ವೆಜ್ ಅಲ್ಲ, ಇದು ವೆಜ್ಜು. ಅವರೇ ತಿಂದು ನೋಡಿಬಿಟ್ಟು ಅಮ್ಮ ಮಾಡಿಕೊಡಿ ಅಂತ ಕೇಳ್ತಾರೆ. ನನ್ನ ಮಗನೂ ಚಪಾತಿ ಜೊತೆ ತಿಂದ್ಬಿಟ್ಟು ತುಂಬ ಚೆನ್ನಾಗಿತ್ತು ಅಂತ ಹೇಳ್ದ. ಅವ್ನು ಸ್ಕೂಲ್ಗೆ ಹೋಗೋ ಟೈಮಿಗೆ ರೆಡಿ ಮಾಡಿಕೊಟ್ಟಿದ್ದೆ, ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ನೋಡಿ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಪುನೀತಾ ಚಕ್ರವರ್ತಿ ವ್ಲಾಗ್ಸ್.